ದೈವಾನುಗ್ರಹ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ವಿಶೇಷವಾಗಿರ್ತಕ್ಕಂಥ ಬ್ರಹ್ಮಲೋಕಕ್ಕೆ ಆಧಾರದ ಪರಿಪೂರ್ಣವಾದ ಸ್ವಾಗತ ಸುಸ್ವಾಗತ. ಯಾ ಕುಂದೇನ್ ತುಷಾರಹಾರದವಳ, ಯಾ ಶುಭವಸ್ತ್ರ, ಯಾ ವೀಣಾಂ ವರದಂಡ ಮಂಡಿತಕರ, ಯಾ ಶ್ವೇತ ಪದ್ಮಾಸನ, ಯಾ ಬ್ರಹ್ಮಾರ್ಚುತ ಶಂಕರ ಪ್ರವಿಹೇ ದೇವೈ ಸದಾ ಪೂಜಿತಾಂ ಸಾ ಮಾಂ ಪಾತು ಸರಸ್ವತಿ ಭಗವತಿ ಭಾರ್ವತಿ ನಿಶೇಷ ಜಾಡ್ಯಾಂಪಹ. ಈ ಸರಸ್ವತಿ ದಿನ ಇವತ್ತು ವಿಶೇಷವಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಜ್ಞಾನ ಮೋಕ್ಷ ಕಲ್ಪನೆಯಾಗಿರ್ತಕ್ಕಂಥ ಜೀವನ ವಿದ್ಯಾ ಬುದ್ಧಿ ಕೊಡ್ತಕ್ಕಂಥ ಸರಸ್ವತಿನ ನಮಸ್ಕಾರ ಮಾಡ್ತಾ, ಕಾಶ್ಮೀರ ಪುರವಾಸಿನಿ ತ್ವಮೇವ ಪ್ರದೇ ನಿತ್ಯಂ ವಿದ್ಯಾದೇಚ ಧೀಮಹಿ ಅಂಥ ವಿದ್ಯಾಮಾತೆ ಆಗಿರ್ತಕ್ಕಂಥ ಕೂಡಲಿ ಶೃಂಗೇರಿ ಕ್ಷೇತ್ರದ ವಿಶೇಷವಾಗಿರ್ತಕ್ಕಂಥ ದುರ್ಗಾ ಉತ್ಸವದಲ್ಲಿ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಿಮ್ಮೆಲ್ಲರ ಈ ಒಂದು ಬ್ರಹ್ಮಾಂಡ ಲೋಕಕ್ಕೆ ದೈವಾನುಗ್ರಹ ಭಕ್ತಪ್ರಿಯರೇ, ದೈವ ಅನುಗ್ರಹ ಇರತಕ್ಕಂಥವನು ಮಾತ್ರ ಅನುಗ್ರಹ ಭಕ್ತಪ್ರಿಯರು. ಭಕ್ತನಾಗಿರ್ತಕ್ಕಂಥವನು ಬರೀ ಭಕ್ತಿ ಬೇರೆಯವ್ರಿಗೋಸ್ಕರ, ನಿಜವಾದ ಭಕ್ತಿ ಶ್ರದ್ಧೆ ಇರಬೇಕು ಅಂತ ಹೇಳುತ್ತೆ. ಯಾಕಾಲಕ್ಕೂ ಭಯ ಭಕ್ತಿ ಇರಬೇಕು ಅನ್ನೋ ಶಾಸ್ತ್ರದಲ್ಲಿ ಇಲ್ಲವೇ ಇಲ್ಲ. ಎಲ್ಲ ಹೇಳುತ್ತೆ ಶ್ರದ್ಧಾಂ ವಿದ್ಯಾಂ ಆಯುಷ್ಯಮೇ ವರ್ಣಂ. ಶ್ರದ್ಧೆ ಬುದ್ಧಿ ಆಯುಷ್ಯವನ್ನು ಅಭಿವೃದ್ಧಿಪಡಿಸುತ್ತಂತೆ. ಆ ಶ್ರದ್ಧೆ ಇದ್ರೆ ಸಾಕಂತೆ ಭಗವಂತ ಇದ್ದಾನೆ, ಅವನಿಗೆ ನಾನು ನಮಸ್ಕಾರ ಮಾಡಬೇಕು. ಕರ್ತವ್ಯಂ ದೈವಮಾನ್ವಿಕಂ, ಆ ಕರ್ತವ್ಯವನ್ನು ಪರಿಪಾಲನೆ ಮಾಡ್ಕೊಂಡು ಹೋಗಬೇಕು ಅನ್ನೋದೇ ಬಹಳ ಮುಖ್ಯವಾಗಿರ್ತಕ್ಕಂಥ ಈ ಒಂದು ಮಂಗಳವಾರದ ದಿವಸ ವಿಶೇಷವಾಗಿರ್ತಕ್ಕಂಥ ಸರಸ್ವತಿ ದಿನ ಬಹಳ ವಿಶೇಷತೆ. ಈ ಸರಸ್ವತಿ ಬಹಳ ವಿಶೇಷವಾಗಿರ್ತಕ್ಕಂಥ ಕೂಡಲಿ ಶೃಂಗೇರಿ ನೆನೆಸ್ಕೊಳ್ಳೋದು, ಕಾಶ್ಮೀರದಲ್ಲಿರ್ತಕ್ಕಂಥ ಮಹಾ ಸರಸ್ವತಿ ನೆನೆಸ್ಕೊಳ್ಳೋದು, ಪುರವಾಸಿನಿ. ಪುರ ಅಂತಕ್ಕಂಥದ್ದು ನೀವು ಕಂಡಿರ್ತಕ್ಕಂಥ ಅಮೃತಪುರ. ಈ ಅಮೃತಪುರದಲ್ಲೇ ವಾಸವಾಗಿರ್ತಕ್ಕಂಥದ್ದು ಸಾಕ್ಷಾತ್ ಜಗನ್ಮಾತೆ, ಸಾಕ್ಷಾತ್ ಮಹಾ ಸರಸ್ವತಿ. ತೆಮಾಡಿನ ಭಾಗಕ್ಕೆ ಹೋದರೆ ಕೂಚನೂರು ಅನ್ನೋ ಗ್ರಾಮ, ಲಲಿತಾ ತ್ರಿಪುರ ಸುಂದರಿಯಾಗಿರ್ತಕ್ಕಂಥವಳು. ಇಡೀ ಜಗತ್ತಲ್ಲಿ ಸರಸ್ವತಿಗೆ ಆಗಿರ್ತಕ್ಕಂಥ ದೊಡ್ಡ ಕ್ಷೇತ್ರವೂ ಇದೆ. ಅಂಥ ಒಂದು ದೊಡ್ಡ ಕ್ಷೇತ್ರ ಇವತ್ತಿನ ದಿವಸ ನಮಗೆ ಗೊತ್ತಿದೆಯೋ ಗೊತ್ತಿಲ್ಲವೋ, ಎಷ್ಟೋ ಜನಕ್ಕೆ ವಿಶೇಷವಾಗಿರ್ತಕ್ಕಂಥ ಈ ಕೂಚನೂರು ಗ್ರಾಮ ತಿರುಚೇರೆಯಿಂದ 30 ಕಿಲೋಮೀಟರ್ ದೂರ ಹೋದರೆ ಸಾಕು, ಅಲ್ಲಿ ಕೂಚನೂರು. ಆ ಕೂಚನೂರು ಅಂತಕ್ಕಂಥದ್ದು ವೇದಾರಣ್ಯಂ ಪಕ್ಕದಲ್ಲಿರತಕ್ಕಂಥದ್ದು. ವೇದ ಅರಣ್ಯ, ವೇದಗಳ ಅರಣ್ಯ. 4 ವೇದ ಮೂರ್ತಿಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ. 4 ವೇದ ಸಮೇತವಾಗಿ ದರ್ಶನವನ್ನು ಮಾಡಿದರೆ ಕೂಚನೂರನ್ನೋ ಗ್ರಾಮಕ್ಕೆ ಮಹಾ ಸರಸ್ವತಿಯು ಆ ವಿಶೇಷವಾಗಿರ್ತಕ್ಕಂಥ ಬೃಹದಾಕಾರದಲ್ಲಿ 10 ಅಡಿಯ ವಿಗ್ರಹಗಳು ಆನಂದದಿಂದ ಸರಸ್ವತಿಯ ಮುಗುಳ್ನ ವೀಣೆಯ ಜೊತೆಗೆ ವಿರಾಜಮಾನವಾಗಿದ್ದಾಳೆ ಇಡೀ ಜಗತ್ತಲ್ಲಿ ಮಹಾ ಸರಸ್ವತಿ. ಯಾತಕ್ಕೆ ಇಲ್ಲಿ ಸರಸ್ವತಿಯನ್ನು ನೆನೆಸ್ಕೊತಾ ಇದ್ದೀವಿ ಇವತ್ತಿನ ದಿವಸ ಅಂದರೆ, ಇವತ್ತೇ ಬ್ರಹ್ಮ ಸರಸ್ವತಿಯನ್ನು ಸೃಷ್ಟಿ ಮಾಡಿದ ದಿನ. ಸೌಂದರ್ಯಕ್ಕೆ ಒಳಗೆ ಹೋಗಿರ್ತಕ್ಕಂಥವರು ಸಾಕಷ್ಟು ಜನ. ಜಗತ್ತಿಗಿಂತ ಎಲ್ಲ ಸೌಂದರ್ಯ ದೇವತೆಗಳಿಗಿಂತ ವಿಶೇಷವಾದ ಸೌಂದರ್ಯದಲ್ಲಿರಬೇಕು ಅನ್ನೋದೇ ಸೃಷ್ಟಿಯ ಮೂಲಕರ್ತನ ಬ್ರಹ್ಮ ಉದ್ದೇಶ. ಆ ಬ್ರಹ್ಮ ಸೃಷ್ಟಿಯನ್ನು ಮಾಡ್ತಾನೆ. ಏನು ಆನಂದದಿಂದ ಮಾಡ್ತಾನೆ. ಆ ಸೃಷ್ಟಿಯ ಲೋಪದೋಲ್ಲದೆ ಅವಳ ಕಣ್ಣಾಗಲಿ, ಅವಳ ಮೂಗಾಗಲಿ, ಅವಳ ತುಟಿಯಾಗಲಿ, ಅವಳಿರ್ತಕ್ಕಂಥ ಸ್ತನರೂಪವಾಗಲಿ ಎಷ್ಟು ಆನಂದವಾಗಿರ್ತಾಳೆ. ಇವಳು ಶ್ರೀಚಕ್ರೋಪಾಸನೆಯನ್ನು ಮಾಡ್ತಕ್ಕಂಥವಳಾಗ್ತಾಳೆ. ಶ್ರೀಚಕ್ರದಲ್ಲಿ ವಿರಾಜಮಾನವಾಗಿರ್ತಕ್ಕಂಥ ನವ ಆವರಣ ದೇವತೆಗಳಲ್ಲಿ 9 ನವಗ್ರಹಗಳ ಸಮಯವಾಗಿ ಮಹಾ ಸರಸ್ವತಿ ಬುದ್ಧಿಕಾರಕನಾಗಿ ಬುಧನ ಜೊತೆ ಕೂತಿರ್ತಾಳೆ. ಅದಕ್ಕೋಸ್ಕರ ವಿದ್ಯಾ ಬುದ್ಧಿಂ ಕರಿಷ್ಯೆ. ಆ ವಿದ್ಯೆ ಬುದ್ಧಿ ಜಾಳ ಮುಖ್ಯ. ಜ್ಞಾನ ಪರೀಕ್ಷೆ ಅಂದರೆ ಇವತ್ತು ದಿವಸ ದುಡ್ಡೆಲ್ಲ ಇಲ್ಲಿ ರೋಡಲ್ಲಿ ಚೆಲ್ಲಿದ್ರೆ ತಗೋಬೇಕು ಅನ್ನೋ ಜ್ಞಾನ ಅವನಿಗೆ ಬರಬೇಕು, ಧನಪ್ರಾಪ್ತಿ ಅನ್ನೋದು ಬರಬೇಕು. ಆದರೆ ದುರ್ಬುದ್ಧಿ ಇರಬಾರ್ದು. ದುಡ್ಡು ಇಷ್ಟು ಬೇಕೋ ಅಷ್ಟು ಮಾತ್ರ ತಗೋಬೇಕು, ಎಲ್ಲ ದುಡ್ಡು ನಂದೇ ಆಗತ್ತೆ ಅನ್ನೋದು ದುರಾಸೆ ಆಗತಕ್ಕಂಥ ವಿಚಾರ. ಮತ್ತೊಂದು ಮಗದೊಂದು ಮರದೊಂದು ಅಂತ ಹೇಳಿ ಹೋಗ್ತಾನೇ ಇರಬಾರ್ದು. ಅದಕ್ಕೆ ಇಂಥ ಒಂದು ಮಹಾ ಸರಸ್ವತಿ ಇವತ್ತು ಬ್ರಹ್ಮ ಸೃಷ್ಟಿ ಮಾಡಿದಾಗ ಇಡೀ ಜಗತ್ತು ವ್ಯಾಪವಾಗಿರ್ತಕ್ಕಂಥ ವಿಚಾರ. ಇಂಥ ದಿವಸಕ್ಕೆ ಮಹಾ ಸರಸ್ವತಿ ಅನುಗ್ರಹ ನಿಮ್ಮೆಲ್ಲರಿಗೂ ಆಗಲಿ ಅಂತ ಈ ಮಂಗಳವಾರದೊಂದು ವಿಶೇಷವಾಗಿರ್ತಕ್ಕಂಥ ಸಂಚಿಕೆಯಲ್ಲಿ ನೀವು ಮಹಾ ಸರಸ್ವತಿಯನ್ನು ನೆನೆಸ್ಕೋಬೇಕು. ಯಡಿಯೂರು ಸಿದ್ಧಲಿಂಗೇಶ್ವರ ಕ್ಷೇತ್ರಕ್ಕೆ ಹೋಗಿ ಆ ಸರಸ್ವತಿ ಔಪಾಸನೆಯನ್ನು ಮಾಡಬೇಕು. ಸರಸ್ವತಿ ಔಪಾಸನೆ ಯಾಕೆ ಯಡಿಯೂರು ಸಿದ್ಧಲಿಂಗೇಶ್ವರನಿಗೂ ಈ ಸರಸ್ವತಿ ದುರ್ಗೆ ಅವತಾರಗಳಿಗೂ ಆ ಉತ್ಸವ ಮೂರ್ತಿ ಕೂಡಲಿಲು ನಡೀತಾ ಇರತಕ್ಕಂಥದ್ಗೆಲ್ಲ ಸೇರಿಸಿದ್ದೀನಿ ಅಂದರೆ ಅಲ್ಲಿರ್ತಕ್ಕಂಥ ಜೀವರಹಸ್ಯ. ಏನು ಹಾಸ್ಯ, ಕಾಯ್ತಾ ಇರಿ, ಇವಾಗ ಬನ್ನಿ.